Praise the Lord. Greetings to you all in the name of our Lord and Savior Jesus Christ. Today's Bible verse, Paul's letter to the Romans, chapter 11, verse 20. You remain in place because you do believe, but do not be proud of it. Instead, be afraid. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 21ನೇ ವಚನ. ನೀನು ನಿಂತಿರುವುದು ನಂಬಿಕೆಯಿಂದಲೇ, ಗರ್ವ ಪಡಬೇಡ, ಭಯದಿಂದಿರು. ನಮ್ಮ ಕರ್ತನಾದ ಯೆಹೋವನು ಭಕ್ತನಾದ ಪೌಲನ ಮೂಲಕವಾಗಿ ಈ ವಾಕ್ಯವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಂದು ಪೌಲನು ರೋಮಾಪುರದವರಿಗೆ ಈ ಮಾತನ್ನು ಬರೆಯುತ್ತಾ ಇದ್ದಾನೆ. ಆದರೆ ಇವತ್ತು ದೇವರು ನಮಗೆ ಈ ಮಾತಿನ ಮೂಲಕವಾಗಿ ಮಾತನಾಡ್ತಾ ಇದ್ದಾರೆ ಪ್ರಿಯರೇ. ಏನೆಂದರೆ, ಯಾರು ದೇವರನ್ನು ನಂಬಿಲ್ಲವೋ ಅವರು ಮುರಿದು ಹಾಕಲ್ಪಟ್ಟರು ಎಂಬುದಾಗಿ. ಆದರೆ ನೀನಾದರೂ ದೇವರನ್ನು ನಂಬಿಕೊಂಡಿದ್ದಿ, ಆದುದರಿಂದ ನೀನು ನಿಂತಿದ್ದಿ, ನೀನು ಆಶೀರ್ವದಿಸಲ್ಪಟ್ಟಿದ್ದಿ ಎಂಬುದಾಗಿ. ಆದುದರಿಂದ ಇನ್ನು ಮುಂದೆ ನೀನು ಗರ್ವ ಪಡಬೇಡ, ದೇವರಲ್ಲಿ ಭಯ ಭಕ್ತಿ ಇಟ್ಟು ಜೀವಿಸು ಎನ್ನುವಂಥ ವಾಕ್ಯವನ್ನು ಇಲ್ಲಿ ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಪ್ರಿಯರೇ. ಹೌದು, ನಾವು ಗರ್ವ ಪಟ್ಟುಕೊಳ್ಳಬಾರದು. ಬ್ಯಾಬಿಲೋನ್ ಪಟ್ಟಣದ ಬಗ್ಗೆ ನಾವು ಸತ್ಯವೇದದಲ್ಲಿ ಓದುತ್ತೇವೆ. ಆದಿಕಾಂಡ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅಲ್ಲಿರುವ ಜನರು ಆರಂಭದಲ್ಲಿಯೇ ಒಂದು ಪಟ್ಟಣವನ್ನು ಕಟ್ಟಬೇಕು, ಒಂದು ಗೋಪುರವನ್ನು ಕಟ್ಟಬೇಕು ಎಂಬುದಾಗಿ ಬಯಸಿದರು. ಹೌದು, ಇದೇನೋ ಒಳ್ಳೆ ಕಾರ್ಯವೇ, ಪಟ್ಟಣವನ್ನು ಕಟ್ಟಬೇಕು, ಗೋಪುರ ಕಟ್ಟಬೇಕು. ಆದರೆ ಅದರ ಹಿಂದೆ ಇರ್ತಕ್ಕಂಥ ಉದ್ದೇಶ ತಪ್ಪಾದ ಅಭಿಪ್ರಾಯ. ಯಾವುದೆಂದರೆ, ಅವರು ಈ ಗೋಪುರವನ್ನು ಕಟ್ಟಿ ಇಡೀ ಲೋಕದಲ್ಲಿ ನಾವು ಹೆಸರನ್ನು ಗಳಿಸಿಕೊಳ್ಳಬೇಕು ಎಂಬುದಾಗಿ ಅವರು ಹೆಮ್ಮೆ ಪಟ್ಟುಕೊಂಡರು, ಅವರು ಗರ್ವ ಪಟ್ಟುಕೊಂಡವರಾಗಿದ್ದರು. ಆದುದರಿಂದ ದೇವರು ಅಲ್ಲಿ ಅವರ ಭಾಷೆಯನ್ನು ತಾರುಮಾರು ಮಾಡಿದರು ಪ್ರಿಯರೇ. ಹೌದು, ಆ ಪಟ್ಟಣದ ಹೆಸರು ಬಾಬೆಲ್ ಎಂದರೆ ಅದರ ಅರ್ಥ ತಾರುಮಾರು ಎಂಬುದಾಗಿ. ಅಂದರೆ ಒಬ್ಬರ ಭಾಷೆ ಒಬ್ಬರಿಗೆ ತಿಳಿಯದಂತಾಗಿ ಅವರು ಆ ಗೋಪುರವನ್ನೇ ಕಟ್ಟುವುದನ್ನು ಬಿಟ್ಟರು ಪ್ರಿಯರೇ. ಹೌದು, ನಾವು ಗರ್ವ ಪಟ್ಟುಕೊಳ್ಳುವುದಾದರೆ ನಾವು ಕೈ ಹಾಕುವ ಕೆಲಸವು ಸಫಲವಾಗುವುದಿಲ್ಲ. ಆದುದರಿಂದ ನಾವು ದೀನತೆಯುಳ್ಳವರಾಗಿರಬೇಕು. ದಾನಿಯೇಲನ ಗ್ರಂಥ 4ನೇ ಅಧ್ಯಾಯದಲ್ಲಿ ಒಬ್ಬ ಅರಸನಿದ್ದಾನೆ. ಆ ಅರಸನ ಹೆಸರು ನೆಬೂಕದ್ನೆಚ್ಚರ್ ಎಂಬುದಾಗಿ. ಈ ಬಾಬೆಲ್ ಪಟ್ಟಣಕ್ಕೆ ಮುಂದೆ ಬಂದು ಬ್ಯಾಬಿಲೋನ್ ಎಂಬುದಾಗಿಯೂ ಕೂಡ ಕರೆಯುತ್ತಾರೆ. ಈ ಬ್ಯಾಬಿಲೋನ್ ಪಟ್ಟಣದ ಅರಸನು ನೆಬೂಕದ್ನೆಚ್ಚರನು. ಅವನು ಮಹಾಪರಾಕ್ರಮಶಾಲಿಯಾಗಿದ್ದನು ಮತ್ತು ಅವನು ಬಲಶಾಲಿಯಾದಂಥ ಅರಸನಾಗಿದ್ದನು. ಇವನಲ್ಲಿ ಗರ್ವ ಹುಟ್ಟಿಕೊಂಡಿತು ಪ್ರಿಯರೇ. ಅವನು ಈ ರೀತಿ ಹೇಳ್ತಾನೆ, ನನ್ನ ಸಾಮರ್ಥ್ಯ ಬಲದಿಂದ ನನ್ನ ನಿವಾಸಕ್ಕಾಗಿ ನಾನು ಕಟ್ಟಿಕೊಂಡಿರ್ತಕ್ಕಂಥ ಈ ಪ್ರಸಿದ್ಧವಾದ ಮಹಾಪಟ್ಟಣ ಇದೇ ಬಾಬೆಲ್ ಎಂಬುದಾಗಿ ಹೆಮ್ಮೆಯಿಂದ ಕೊಚ್ಚಿಕೊಂಡನು ಪ್ರಿಯರೇ. ಅದೇ ಕ್ಷಣದಲ್ಲಿ ಕರ್ತನು ಅವನನ್ನು ಮುರಿದು ಬಿಟ್ಟರು, ಅವನನ್ನು ಮನುಷ್ಯರೊಳಗಿಂದ ತಳ್ಳಿಬಿಟ್ಟರು. ಅವನು ದನಗಳಂತೆ ಹುಲ್ಲು ಮೇಯುತ್ತಾ ಆಕಾಶದ ಇಬ್ಬನಿಯಿಂದ ನೆನೆಯುತ್ತಾ ಇದ್ದನು. ಅವನ ಕೂದಲು ಹದ್ದುಗಳ ಗರಿಗಳಂತೆ ಉದ್ದವಾಗಿ ಬೆಳೆದವು, ಅವನ ಉಗುರುಗಳು ಹಕ್ಕಿಗಳ ಉಗುರಿನ ಹಾಗೆ ಬೆಳೆದವು ಪ್ರಿಯರೇ. 7 ವರ್ಷ ಅವನ ಜೀವಿತದಲ್ಲಿ ಭಯಂಕರವಾದ ಮಹಾ ಕಷ್ಟಕರವಾದ ಜೀವಿತದ ದಿನಗಳು ಅವುಗಳಾಗಿದ್ದವು. ಭಯಂಕರವಾದ ರೋಗಕ್ಕೆ ಅವನು ತುತ್ತಾದನು. ಮನುಷ್ಯರಿಂದ ತಳ್ಳಲ್ಪಟ್ಟು ಪ್ರಾಣಿಗಳ ಹಾಗೆ ಅವನು ಜೀವಿಸಿದನು. ಹೌದು, ಇದಕ್ಕೆ ಕಾರಣ ಅವನು ಹೆಮ್ಮೆ ಪಟ್ಟುಕೊಂಡದ್ದರಿಂದಲೇ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನಮ್ಮಲ್ಲಿ ದೀನ ಸ್ವಭಾವ ಇರಬೇಕು, ನಮ್ಮಲ್ಲಿ ಹೆಮ್ಮೆಗೆ ಆಸ್ಪದ ಕೊಡಬಾರದು. ಇಲ್ಲಿ ನೆಬೂಕದ್ನೆಚ್ಚರನು ಆ ಕಾಲವು ಕಳೆದ ಮೇಲೆ ನೆಬೂಕದ್ನೆಚ್ಚರನಾದ ನಾನು ಆಕಾಶದ ಕಡೆಗೆ ಕಣ್ಣೆತ್ತಲು ನನ್ನ ಬುದ್ಧಿಯು ಪುನಃ ನನ್ನ ಸ್ವಾಧೀನವಾಯಿತು ಎಂಬುದಾಗಿ ದಾನಿಯೇಲ 4:34 ಅವನು ಹೇಳುತ್ತಿರುವುದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಹೌದು, ಗರ್ವ ಪಟ್ಟುಕೊಂಡಾಗ ಅವನಿಗೆ ಶಿಕ್ಷೆ ಬಂತು. ನಂತರದಲ್ಲಿ ಅವನು ತನ್ನನ್ನು ತಾನು ದೀನ ಮಾಡಿಕೊಂಡು ಆಕಾಶದ ಕಡೆಗೆ ದೃಷ್ಟಿಸಿದನು. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನು ಅವನಿಗೆ ಸಹಾಯ ಮಾಡಿದರು. ಅವನ ಬುದ್ಧಿ ತಿರುಗಿ ಅವನಿಗೆ ದೊರೆಯಿತು. ಅವನು ತಿರುಗಿ ಪ್ರಾಣಿಗಳಂತೆ ಇರುವುದನ್ನು ಬಿಟ್ಟು ಮನುಷ್ಯರೊಳಗೆ ಸೇರಿಸಿಕೊಂಡನು ಪ್ರಿಯರೇ. ಆದುದರಿಂದ ನಾವು ಹೆಮ್ಮೆ ಪಟ್ಟುಕೊಳ್ಳಬಾರದು. ಇಂದಿನ ವಾಕ್ಯದಂತೆ ನಾವು ಗರ್ವ ಪಡಬಾರದು ಪ್ರಿಯರೇ. ಇವತ್ತು ನಿನ್ನ ದೃಷ್ಟಿ ಹೇಗಿದೆ? ನೀನು ಹೆಮ್ಮೆಯಿಂದ ಕೂಡಿದವನಾಗಿದ್ಯಾ? ಅಹಂಕಾರದಿಂದ ಕೂಡಿದವನಾಗಿದ್ಯಾ?
ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೊ. ದೀನತೆಯುಳ್ಳವನಾಗಿರು. ಪರಲೋಕವನ್ನು ದೃಷ್ಟಿಸಿ ನೋಡು. ದೇವರಿಗೆ ಸ್ತುತಿ ಸ್ತೋತ್ರವನ್ನು ಮಾಡು. ಆಗ ಕರ್ತನು ನಿನ್ನನ್ನು ನಿನ್ನ ಎಲ್ಲ ಸಂಕಟದಿಂದ ಬಿಡುಗಡೆಗೊಳಿಸಿ ಪುನಃ ನಿನ್ನನ್ನು ಸ್ಥಿರಪಡಿಸುತ್ತಾನೆ. ಪುನಃ ನಿನ್ನನ್ನು ಮೇಲಕ್ಕೆತ್ತುತ್ತಾನೆ. ದೇವರ ಮುಂದೆ ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಗರ್ವ ಪಡಬೇಡ, ಭಯದಿಂದಿರು ಎನ್ನುವಂತಹ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ. ಅತೀ ಕರುಣೆಯುಳ್ಳ ದೇವರೇ, ಅಂದು ಬಾಬೇಲ್ ಪಟ್ಟಣದಲ್ಲಿ ಜನರು ಹೆಮ್ಮೆ ಪಟ್ಟುಕೊಂಡು ಗರ್ವವುಳ್ಳವರಾಗಿ ಒಂದು ಹೆಸರನ್ನು ಗಳಿಸಿಕೊಳ್ಳಬೇಕೆಂಬುದಾಗಿ ಪ್ರಯತ್ನಿಸ್ತಿರುವಾಗ ದೇವ, ಅವರ ಭಾಷೆಯನ್ನು ತಾರುಮಾರು ಮಾಡಿ ನೀನು ಅಲ್ಲಿ ನಿನ್ನ ಶಕ್ತಿಯನ್ನು ಪ್ರದರ್ಶಿಸಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ. ಅರಸನಾದ ನೆಬೂಕದ್ನೆಚ್ಚರನು ಕೂಡ ಹೆಮ್ಮೆ ಪಟ್ಟುಕೊಂಡದ್ರಿಂದ ಅವನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಪ್ರಾಣಿಗಳೊಂದಿಗೆ ಜೀವಿಸುವಂತಾಯಿತು ದೇವರೇ. ಆದರೆ ಅವನು ಕಣ್ಣೆತ್ತಿ ನಿನ್ನನ್ನು ದೃಷ್ಟಿಸಿದಾಗ ತಿರುಗಿ ಅವನ ಬುದ್ಧಿ ಅವನ ಸ್ವಾಧೀನಕ್ಕೆ ಬರುವಂತೆ ಕೃಪೆ ಮಾಡಿದ್ದೀರಿ ದೇವ. ಆದುದರಿಂದ ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನು ಸಹ ಆಶೀರ್ವಾದ ಮಾಡು ಸ್ವಾಮಿ. ನಾವು ನಮ್ಮ ಜೀವಿತದಲ್ಲಿರುವ ಈ ಗರ್ವ ಅಹಂಕಾರವನ್ನು ಬಿಟ್ಟವರಾಗಿದ್ದೇವರೇ, ನಿನ್ನಲ್ಲಿಯೇ ಭಯ ಭಕ್ತಿ ಇಟ್ಟು ಜೀವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ. ನಮ್ಮ ಗರ್ವದ ನಿಮಿತ್ತವಾಗಿ ಅನೇಕ ಕಷ್ಟ ಸಂಕಟಗಳು ನಮ್ಮ ಜೀವಿತದಲ್ಲಿ ಬಂದಿರಬಹುದು ದೇವರೇ. ಇವತ್ತು ನಿನ್ನನ್ನೇ ದೃಷ್ಟಿಸ್ತಾ ಇದ್ದೇವೆ ಸ್ವಾಮಿ. ನಮ್ಮೆಲ್ಲರ ಕಣ್ಣೀರನ್ನು ಒರೆಸಿ ಬಿಡು ಸ್ವಾಮಿ. ಯಾರು ಸಂಕಟಕ್ಕೆ ಒಳಗಾಗಿದ್ದಾರೋ ದೇವ, ಅವರು ಇವತ್ತು ನಿನ್ನನ್ನೇ ಕರೆಯುತ್ತಾ ಇದ್ದಾರೆ, ನಿನ್ನನ್ನೇ ಕೂಗ್ತಾ ಇದ್ದಾರೆ, ನಿನಗೇ ಮೊರೆ ಇಡ್ತಾ ಇದ್ದಾರೆ ದೇವ. ಕನಿಕರಿಸು, ಕರುಣಿಸು, ಕಾಪಾಡು. ಅವರ ಸಂಕಟದಿಂದ ಬಿಡುಗಡೆಗೊಳಿಸಿ ಅವರನ್ನು ಮೇಲಕ್ಕೆತ್ತು ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.